ವಾಹನ ಸವಾರರಿಗೆ ಶಾಕ್ ಒಂದು ಕಾದಿದೆ. ಏನು ಅಂದ್ರೆ ನೀವು ಸಿಕ್ಕ ಕಡೆ ಇನ್ನು ಮುಂದೆ ವಾಹನಗಳನ್ನ ಪಾರ್ಕ್ ಮಾಡೋ ಹಾಗಿಲ್ಲ. ಒಂದು ವೇಳೆ ರಸ್ತೆ ಬದಿ ನೀವು ಪಾರ್ಕ್ ಮಾಡಿದ್ರು ಅದಕ್ಕೂ ದುಡ್ಡನ್ನ ಕಟ್ಟಬೇಕಾಗುತ್ತೆ. ಇದರ ಡೀಟೇಲ್ಸ್ ಇದೆ, ನೋಡೋಣ. ಬೆಂಗಳೂರು ವಾಹನ ಸವಾರರಿಗೆ ಬಿಗ್ ಶಾಕ್. ರಸ್ತೆ ಬದಿ ಪಾರ್ಕಿಂಗ್ಗೆ ಇನ್ ಮುಂದೆ ಕಟ್ಟಬೇಕು ಕಾಸು. ಜಿಬಿಎ ಪೇ ಅಂಡ್ ಪಾರ್ಕಿಂಗ್ ರೂಲ್ಸ್ ಶೀಘ್ರ ಜಾರಿ. ಬೆಂಗಳೂರು ವಾಹನ ಸವಾರರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಶಾಕಿಂಗ್ ಸುದ್ದಿಗಳು ಬರುತ್ತಲೇ ಇದೆ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಕಿರಿಕ್ ಒಂದ್ ಕಡೆಯಾದ್ರೆ ಮತ್ತೊಂದ್ ಕಡೆ ಪಾರ್ಕಿಂಗ್ ಸಮಸ್ಯೆ. ಈಗ ಜಿಬಿಎಯಿಂದಲೇ ಪ್ರಾಯೋಗಿಕವಾಗಿ ಸ್ಟ್ರೀಟ್ನಲ್ಲಿ ಪೇ ಅಂಡ್ ಪಾರ್ಕಿಂಗ್ ರೂಲ್ಸ್ ಜಾರಿಗೆ ತರಲು ಪ್ಲಾನ್ ಮಾಡಿದೆ. ಅದೇನು ಅಂದ್ರೆ ಎಲ್ಲೆಂದರಲ್ಲಿ ವಾಹನಗಳನ್ನ ಪಾರ್ಕ್ ಮಾಡುವಂತಿಲ್ಲ. ರೋಡ್ಗಳಲ್ಲಿ ನಿಗದಿತ ಸ್ಥಳದಲ್ಲಿ ಪಾರ್ಕಿಂಗ್ ಮಾಡಬೇಕು, ಅದಕ್ಕೂ ಹಣ ಕಟ್ಟಬೇಕು. ಸದ್ಯ ಬೆಂಗಳೂರಿನ 3 ಭಾಗಗಳಲ್ಲಿ ಜಾರಿ ಮಾಡಲಾಗುತ್ತಿದೆ. ಅದ್ಯಾವುದು ಅಂತಂದ್ರೆ ಹೆಬ್ಬಾಳ, ಕಮರ್ಷಿಯಲ್ ಸ್ಟ್ರೀಟ್, ಯಲಹಂಕದ ಆಯ್ದ ರಸ್ತೆಗಳಲ್ಲಿ ಪೇ ಅಂಡ್ ಪಾರ್ಕಿಂಗ್ ರೂಲ್ಸ್ ಜಾರಿಗೆ ಸಿದ್ಧತೆ ಮಾಡಿಕೊಂಡಿದೆ. ಇನ್ ಮುಂದೆ ನೀವು ರಸ್ತೆ ಬದಿಯಲ್ಲಿ ಸಿಕ್ಕ ಜಾಗದಲ್ಲಿ ವಾಹನವನ್ನ ಪಾರ್ಕ್ ಮಾಡುವಂತೆ ಇಲ್ಲ. ಯಾಕಂದ್ರೆ ಜಿಬಿಎ ಇಂದಲೇ ಇನ್ ಮುಂದೆ ಪೇ ಅಂಡ್ ಪಾರ್ಕಿಂಗ್ ರೂಲ್ಸ್ ಜಾರಿಗೆ ಬರುತ್ತೆ. ಪ್ರಾಯೋಗಿಕವಾಗಿ ಈಗ ಯಲಹಂಕ, ಕಮರ್ಷಿಯಲ್ ಸ್ಟ್ರೀಟ್ ಸೇರಿದಂತೆ ಹೆಬ್ಬಾಳ ಭಾಗದಲ್ಲಿ ಸುಮಾರು 35 ರಸ್ತೆಗಳಲ್ಲಿ ಈ ಪೇ ಅಂಡ್ ಪಾರ್ಕಿಂಗ್ ರೂಲ್ಸ್ ಜಾರಿಗೆ ಬರುತ್ತೆ. ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಈಗ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಇದೀವಿ, ಈ ಭಾಗದಲ್ಲಿ ನೋಡ್ತಾ ಇದ್ರೆ ಹೆಚ್ಚು ಜನದಟ್ಟಣೆ, ಹೆಚ್ಚು ವಾಹನ ದಟ್ಟಣೆ ಇರುವಂತಹ ಜಾಗ. ಇಲ್ಲಿ ಸಾಮಾನ್ಯವಾಗಿ ರಸ್ತೆ ಬದಿಯಲ್ಲಿ ಎಲ್ಲೆಂದರಲ್ಲಿ ಪಾರ್ಕಿಂಗ್ ಮಾಡಿ ಗಂಟೆಗಟ್ಟಲೆ ಜನ ಬರೋದಿಲ್ಲ. ಹಾಗಾಗಿ ಟ್ರಾಫಿಕ್ ಜಾಮ್ ಸಮಸ್ಯೆ ಉದ್ಭವ ಆಗುತ್ತೆ. ಸೊ ಹಾಗಾಗಿ ಈ ಸಮಸ್ಯೆ ಇನ್ ಮುಂದೆ ಇರಬಾರ್ದು ಅನ್ನುವಂತಹ ಕಾರಣಕ್ಕೆ ಜಿಬಿಎ ಆಯ್ದ 35 ರಸ್ತೆಗಳಲ್ಲಿ ಆರಂಭಿಕ ಹಂತಗಳಲ್ಲಿ ಪೇ ಅಂಡ್ ಪಾರ್ಕಿಂಗ್ ರೂಲ್ಸ್ ಜಾರಿಗೆ ತರುತ್ತೆ. ಸೊ ಎಷ್ಟಿರುತ್ತೆ ದರ ಅಂತ ನೋಡೋದಾದ್ರೆ, ನೀವು 4 ವೀಲರ್ಸ್ ಅನ್ನ 1 ಗಂಟೆ ಪಾರ್ಕಿಂಗ್ ಮಾಡ್ತೀರಾ ಅಂತಂದ್ರೆ 30 ರೂಪಾಯಿ ಕಟ್ಟಬೇಕು. ದಿನವಿಡೀ ಪಾರ್ಕಿಂಗ್ ಮಾಡ್ತೀರಾ ಅಂದ್ರೆ 150 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಇನ್ನು ಮಂತ್ಲಿ ಪಾಸ್ ಸ್ಕೀಮ್ ಕೂಡ ಇದೆ. ಸೊ ಅದು 3000 ರೂಪಾಯಿ ನಿಮಗೆ 4 ವೀಲರ್ಗೆ ಆದ್ರೆ ಆಗುತ್ತೆ. ಇನ್ನು ದ್ವಿಚಕ್ರ ವಾಹನಕ್ಕೆ ಪ್ರತಿ ಗಂಟೆಗೆ ನೀವು 15 ರೂಪಾಯಿಯನ್ನ ಪಾವತಿ ಮಾಡಬೇಕಾಗಿರುತ್ತೆ. ಇನ್ನು ಒಂದಿಡೀ ದಿನವನ್ನ ನಿಲ್ಲಿಸ್ತೀರಾ ಅಂದ್ರೆ 75 ರೂಪಾಯಿ ಇರುತ್ತೆ. ಇನ್ನು ತಿಂಗಳಿಗೆ ಮಂತ್ಲಿ ಪಾಸ್ ಸ್ಕೀಮ್ ಕೂಡ ಇದೆ, ಅದು 1500 ರೂಪಾಯಿ ಕೂಡ ಇದೆ. ಈ ಎಲ್ಲ ಒಂದು ಪಾರ್ಕಿಂಗ್ ಪೇ ಅಂಡ್ ಪಾರ್ಕಿಂಗ್ ರೂಲ್ಸ್ ಒಂದ್ ವೇಳೆ ಜಾರಿಗೆ ಬರೋದ್ರಿಂದ ಬರೋಬ್ಬರಿ 16 ಕೋಟಿಯಷ್ಟು ರೂಪಾಯಿ ವಾರ್ಷಿಕವಾಗಿ ಜಿಬಿಎ ಒಂದು ಬೊಕ್ಕಸಕ್ಕೆ ಸೇರುತ್ತೆ. ಸೊ ಅದರ ಜೊತೆಗೆ ಟ್ರಾಫಿಕ್ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಜಿಬಿಎ ವಾದ. ಬಟ್ ಈ ಪೇ ಅಂಡ್ ಪಾರ್ಕಿಂಗ್ ರೂಲ್ಸ್ಗೆ ಸಾರ್ವಜನಿಕರು ಒಂದಿಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಎಲ್ಲದಕ್ಕೂ ಕಾಸು ಕಟ್ಟಬೇಕು, ಈಗ ರಸ್ತೆ ಬದಿಯಲ್ಲಿ ವೆಹಿಕಲ್ ನಿಲ್ಲಿಸೋದಕ್ಕೂ ಕೂಡ ಕಾಸು ಕಟ್ಟಬೇಕಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ರಸ್ತೆ ಬದಿ ಪಾರ್ಕಿಂಗ್ ಮಾಡುವ ವಾಹನಗಳಿಗೆ ಇಂತಿಷ್ಟು ಹಣ ನಿಗದಿ ಮಾಡಲಾಗಿದೆ. ದ್ವಿಚಕ್ರ ವಾಹನಗಳಿಗೆಷ್ಟು, 4 ಚಕ್ರದ ವಾಹನಗಳಿಗೆಷ್ಟು ದುಡ್ಡು ಅಂತ ನೋಡೋದಾದ್ರೆ ಸ್ಟ್ರೀಟ್ ಪಾರ್ಕಿಂಗ್ ದರ ಶಾಕ್. ಕಾರುಗಳಿಗೆ 1 ಗಂಟೆಗೆ 30 ರೂಪಾಯಿ, ಒಂದು ದಿನಕ್ಕೆ 150 ರೂಪಾಯಿ, ತಿಂಗಳ ಪಾಸ್ಗೆ 3000 ರೂಪಾಯಿ ನಿಗದಿ ಮಾಡಲು ಚಿಂತನೆ ನಡೆಸಲಾಗಿದೆ. ದ್ವಿಚಕ್ರ ವಾಹನ 1 ಗಂಟೆಗೆ 15 ರೂಪಾಯಿ, ಒಂದು ದಿನಕ್ಕೆ 75 ರೂಪಾಯಿ, ತಿಂಗಳ ಪಾಸ್ಗೆ 1500 ರೂಪಾಯಿ ನಿಗದಿ ಮಾಡಲು ಚಿಂತನೆ ನಡೆಸಲಾಗಿದೆ. ಸದ್ಯ ಬೆಂಗಳೂರಿನ 35 ರಸ್ತೆಯಲ್ಲಿ ಪೇ ಅಂಡ್ ಪಾರ್ಕ್ ಪ್ಲಾನ್ ರೂಪಿತವಾಗಿದ್ದು 16 ಕೋಟಿ ಆದಾಯದ ನಿರೀಕ್ಷೆಯಲ್ಲಿ ಜಿಬಿಎ ಇದೆ. ಇನ್ನು ಜಿಬಿಎ ಪಾರ್ಕಿಂಗ್ಗೆ ಅಂತ ಮಾಡಿರುವ ಬಹುಮಹಡಿ ಕಟ್ಟಡವೇ ಖಾಲಿ ಇದೆ. ಹೀಗಾಗಿ ಕಾಸು ಕೊಟ್ಟು ಪಾರ್ಕಿಂಗ್ ರೂಲ್ಸ್ಗೆ ಜನ ಹೇಗೆ ಸ್ಪಂದನೆ ನೀಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.